श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 24 बुजाली वैराग्याची ओरप जिराली मनाची धाप काप तेथ केवळ झाली वाप निजबोधाची। ಶಾಂತವಾಯಿತು ವೈರಾಗ್ಯದ ಕಠೋರತನವು ಕರಗಿತು ಮನಸ್ಸಿನ ಭಯ ಕಂಪವು ಆಗಿರುವುದು ಕೇವಲ ರೂಪಮಯವು ನಿಜಬೋಧದ ಆಗವದ ವೈರಾಗ್ಯದ ಕಠೋರತನವು ಶಾಂತವಾಯಿತು ಮನಸ್ಸಿನ ಭಯ ಕಂಪವು ಕರಗಿ ಹೋಯಿತು ಅಷ್ಟೇ ಅಲ್ಲದೆ ಅದು ನಿಜ ಬೋಧದ ಕೇವಲ ರೂಪಮಯವೇ ಆಗಿರುವುದು। ಮನೌನಿ ವಿಚಾರಾವಯ ಶಾಸ್ತ್ರ ರಾಹಾಟವಾವೆ ಜೆ ವಕ್ತ್ರ ते वाचेची ಸೂತ್ರ ಆತೀನಧರಿ। ಆದ್ದರಿಂದ ಚರ್ಚಿಸುವುದಕ್ಕಾಗಿ ಶಾಸ್ತ್ರವನ್ನು ಉಪಯೋಗಿಸಬೇಕಾಗುವುದೋ ಯಾವ ಬಾಯನ್ನು ಅದು ವಾಣಿಯದೇ ಸೂತ್ರವನ್ನು ಕೈಯಲ್ಲಿ ಹಿಡಿಯುವುದಿಲ್ಲ। ಆದ್ದರಿಂದ ಶಾಸ್ತ್ರವನ್ನು ಕುರಿತು ಚರ್ಚಿಸುವುದಕ್ಕಾಗಿ ಯಾವ ಬಾಯಿಯನ್ನು ಉಪಯೋಗಿಸಬೇಕಾಗುವುದೋ ಅದು ವಾಣಿಯದೇ ಸೂತ್ರವನ್ನು ಕೈಯಲ್ಲಿ ಹಿಡಿಯುವುದಿಲ್ಲ, ಅರ್ಥಾತ್ ಅದು ಮೌನವನ್ನೇ ತಾಳುವುದು। ते सुलाभ लाभले पणे मन मन पळाही धरू नेणे शिवतले जैसे लवणे ಆಪುಲೆ ನಿಜ। ಸ್ವರೂಪಾನುಭವದ ಲಾಭದಿಂದ ಮನಸ್ಸಿನ ಮನತನು ಉಳಿಯುವುದಿಲ್ಲದರಿಂದ ಉಪ್ಪು ತನ್ನ ಮೂಲ ದ್ರವ್ಯವಾದ ನೀರಿನ ಸ್ಪರ್ಶ ಮಾಡಿದಂತೆ। ಇದು ಹೇಗೆ ಆಗುವುದೆಂದರೆ ಉಪ್ಪು ತನ್ನ ಮೂಲ ದ್ರವ್ಯವಾದ ನೀರಿನ ಸ್ಪರ್ಶ ಮಾಡಿದಂತೆ ಸ್ವರೂಪಾನುಭವದ ಲಾಭದಿಂದ ಮನಸ್ಸಿನ ಮನತನು ಉಳಿಯುವುದಿಲ್ಲ, ಅರ್ಥಾತ್ ಮನಸ್ಸು ಉನ್ಮನವಾಗುವುದು। ತೇಥಕೆ ಉಠಿತಿ ತೇ ಭಾವ जिही इंद्रिय मार्गी धाव घेऊन ठाकावे गाव ವಿಷಯಾಂಚೇ ते। ಆಗ ವಿಷಯ ಭಾವಗಳೆಲ್ಲಿಂದ ಏಳುವವು, ಇಂದ್ರಿಯಗಳ ಕಡೆಗೆ ಹೇಗೆ ತಾನೇ ಧಾವಿಸುವವು, ಅಲ್ಲದೆ ಹೇಗೆ ತಾನೇ ತಂದು ಬಿಡಬಲ್ಲವು ವಿಷಯಗಳ ಊರಿಗೆ। ಆಗ ಮನಸ್ಸಿನಲ್ಲಿ ಅರ್ಥಾತ್ ಅಂತಃಕರಣದಲ್ಲಿ ವಿಷಯ ಭಾವಗಳು ಎಲ್ಲಿಂದ ಏಳುವವು ಹಾಗೂ ಇಂದ್ರಿಯಗಳ ಕಡೆಗೆ ಹೇಗೆ ತಾನೇ ಧಾವಿಸುವು, ಅಷ್ಟೇ ಅಲ್ಲದೆ ವಿಷಯಗಳ ಊರಿಗೆ ಹೇಗೆ ತಾನೇ ತಂದು ಬಿಡಬಲ್ಲವು। ಮನೌನಿ ತಿಯೇ ಮಾನಸಿ ಭಾವಶುದ್ಧೀಚಿ ಅಸೆ ಆಪೈಸಿ ರೋಮ ಶುಚಿ ಜೈಸಿ ತಳಹಾತಾಸಿ। ಆದ್ದರಿಂದ ಅವನ ಮನಸ್ಸಿನಲ್ಲಿ ತಾನಾಗಿಯೇ ಭಾವಶುದ್ಧಿ ಇರುವುದಲ್ಲಿ ರೋಮ ಶುಚಿತ್ವ ಅಂಗೈಯಲ್ಲಿ ಇದ್ದಂತೆ। ಆದ್ದರಿಂದ ಅವನ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿಯೇ ಭಾವಶುದ್ಧಿ ಹೇಗೆ ಇರುವುದೆಂದರೆ ಅಂಗೈಯಲ್ಲಿ ರೋಮಶುಚಿತ್ವ, ಅಂದರೆ ಅಂಗೈಯಲ್ಲಿ ಕೂದಲು ಇಲ್ಲದಿರುವಿಕೆ ಹೇಗಿರುತ್ತದೆಯೋ ಹಾಗೆ ಭಾವಶುದ್ಧಿ ಇರುವುದು। ಕಾಯ ಬಹು ಬೋಲೋ ಅರ್ಜುನ ಜೈ ಹೇ ದಶಾಯೇ ಮನ ತೈ ಮನಸ್ತಪೋಭಿಧಾನ ಪಾತ್ರ ಹೋಯತಿ। ಅರ್ಜುನ ಹೆಚ್ಚಿಗೆ ಹೇಳುವುದೇನು, ಮನಸ್ಸು ಹೊಂದಿದರೆ ಈ ಅವಸ್ಥೆಯನ್ನು ಮನೋತಪವೆಂಬ ಹೆಸರಿನಿಂದದನ್ನು ಕರೆಯುವರು.
ಹೇ ಅರ್ಜುನ, ಹೆಚ್ಚಿಗೇನು ಹೇಳುವುದು? ಮನಸ್ಸು ಈ ಅವಸ್ಥೆಯನ್ನು ಹೊಂದಿದರೆ ಅದನ್ನು ಮನೋತಪವೆಂಬ ಹೆಸರಿನಿಂದ ಕರೆಯುವರು. ಪರೀತೆ ಅಸೋ ಹೇ ದಾನ ಮಾನಸ ತಪಾಚೆ ಲಕ್ಷಣ ದೇವೋ ಮನೆ ಸಂಪೂರ್ಣ ಸಾಂಗಿತಲೇ. ಆದರೆ ಇರಲಿ ಎಲ್ಲ ವಿವರಣ, ಮಾನಸ ತಪಸ್ಸಿನ ಲಕ್ಷಣ ಭಗವಂತನೆಂದನು ಸಂಪೂರ್ಣ ಹೇಳಿರುವೆನು. ಆಗ ಭಗವಾನ್ ಶ್ರೀಕೃಷ್ಣನು, ಹೇ ಅರ್ಜುನ, ಮನೋತಪದ ಈ ಎಲ್ಲ ಲಕ್ಷಣಗಳು ಇಷ್ಟಕ್ಕೆ ಸಾಕು, ಏಕೆಂದರೆ ನಾನು ಅದರ ಬಗ್ಗೆ ಎಲ್ಲವನ್ನೂ ಹೇಳಿರುವೆನು. ಮನೋನಿ ದೇಹವಾಚ ಚಿತ್ತೇ ಜೇ ಪಾತಲೆ ತ್ರಿವಿಧತ್ವಾತೆ ತೇ ಸಾಮಾನ್ಯ ತಪದೂತೆ ಪರಿಸವಿಲೇಗ. ಹೀಗೆ ಶರೀರ, ಮನಸ್ಸು, ವಾಣಿಯಿಂದ ತ್ರಿವಿಧತ್ವವನ್ನು ಹೊಂದುವುದರಿಂದ ಆಗುವ ಸಾಮಾನ್ಯ ತಪದ ವಿವರಣೆ ಮಾಡಿದೆನು. ಈ ರೀತಿಯಾಗಿ ನಾನು ನಿನಗೆ ಶರೀರ, ಮನಸ್ಸು, ವಾಣಿಯಿಂದ ತ್ರಿವಿಧತ್ವವನ್ನು ಹೊಂದುವುದರಿಂದುಂಟಾಗುವ ಸಾಮಾನ್ಯ ತಪದ ವಿವರಣೆ ಮಾಡಿದೆನು. ಆತ ಗುಣತ್ರಯ ಸಂಗೆ ಹೇಚಿ ವಿಶೇಷಿ ತ್ರಿವಿಧಿ ರಿಗೆ ದೇಹಿಯಾಯಿಕ ಚಾಂಗೆ ಪ್ರಜ್ಞಾಬಳೆ. ಈಗ ಗುಣತ್ರಯಗಳ ಸಂಘದಿಂದಾಗಿ ಇವೇ ತ್ರಿವಿಧ ಪ್ರಕಾರವಾಗುವ ವಿಶೇಷವಾಗಿ ಅದನ್ನು ಕೇಳು ಸರಿಯಾಗಿ ಪ್ರಜ್ಞಾಬಲದಿಂದ. ಈಗ ಈ ಗುಣತ್ರಯಗಳ ಸಂಘದಿಂದಾಗಿ ಇವೇ ವಿಶೇಷವಾಗಿ ತ್ರಿವಿಧ ಪ್ರಕಾರವಾಗುವವು. ಈಗ ನಾನು ಅದನ್ನು ಕುರಿತು ಹೇಳುವೆನು, ನೀನು ನಿನ್ನ ಪ್ರಜ್ಞಾಬಲದಿಂದ ಸರಿಯಾಗಿ ಕೇಳು. ಶ್ರದ್ಧೆಯ ಪರಯ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಆ ಮೂರೂ ಪ್ರಕಾರದ ತಪವನ್ನು ಫಲಾಪೇಕ್ಷೆ ಹೊಂದದಿರುವ ಹಾಗೂ ಪೂರ್ಣ ಸತ್ವಶುದ್ಧಿಯಿಂದ ಯುಕ್ತವಾದ ಮನುಷ್ಯರು ಅತ್ಯಂತ ಆಸ್ತಿಕ್ಯ ಬುದ್ಧಿಯಿಂದ ಆಚರಿಸಿದರೆ ಅದಕ್ಕೆ ಸಾತ್ವಿಕ ತಪವೆನ್ನುತ್ತಾರೆ. ತರಿ ಹೇಚಿ ತಪ ತ್ರಿವಿಧ ಜೇ ದಾವಿಲೆ ತುಜ ಪ್ರಬುದ್ಧ ತೇಚಿಕರಿ ಪೂರ್ಣ ಶ್ರದ್ಧಾ ಸಾಂಡೂ ನಿಫಳ. ಇದೇ ತಪ ತ್ರಿವಿಧ ತೋರಿಸಿರುವೆವು ಹೇ ಪ್ರಬುದ್ಧ, ಅದನ್ನೇ ಆಚರಿಸುವಂದಿ ಪೂರ್ಣ ಶ್ರದ್ಧ, ಬಿಟ್ಟು ಫಲಾಪೇಕ್ಷೆಯನ್ನು. ಹೇ ಪ್ರಬುದ್ಧ ಅರ್ಜುನ, ಈಗಾಗಲೇ ನಾವು ನಿನಗೆ ಇದೇ ತಪದ ತ್ರಿವಿಧ ಪ್ರಕಾರ ತೋರಿಸಿದೆವು. ನೀನು ಪೂರ್ಣ ಶ್ರದ್ಧೆ ಹೊಂದಿ ಫಲಾಪೇಕ್ಷೆಯನ್ನು ಬಿಟ್ಟು ಅದನ್ನೇ ಆಚರಿಸು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.